ನಮಸ್ಕಾರ ಸ್ನೇಹಿತರೆ. ಒಂದು ಕಾಡಿನಲ್ಲಿ ಒಬ್ಬ ಸನ್ಯಾಸಿ ಧ್ಯಾನ ಮಾಡುತ್ತಿರುವಾಗ ಅವರಿಗೆ ಯಾರೋ ಅಳುತ್ತಿರುವುದು ಕೇಳಿಸಿತು. ಯಾರೋ ಎಂದು ಸುತ್ತಲೂ ನೋಡಿದರೆ ಸುತ್ತಮುತ್ತ ಯಾರೂ ಕಾಣಿಸಲಿಲ್ಲ. ಆದರೆ ಅಳುತ್ತಿರುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಯಾರದು ಅಳುತ್ತಿರೋದು? ನನ್ನ ಮುಂದೆ ಬಾ, ನಿನ್ನ ಕಷ್ಟ ಏನಂತ ಹೇಳು, ನಾನು ಬಗೆಹರಿಸುತ್ತೇನೆ ಎಂದರು ಸನ್ಯಾಸಿ. ಆಗ ಆ ಸನ್ಯಾಸಿಯ ಹಿಂದೆ ಇದ್ದ ಮರದ ಮೇಲಿಂದ ಕಾಗೆಯೊಂದು ಕೆಳಗೆ ಬಂದು, ಸ್ವಾಮಿ, ನಾನು ಯಾರ ಮನೆಗಾದರೂ ಹೋದರೆ ಈ ನನ್ನ ದರಿದ್ರ ಬಣ್ಣ ನೋಡಿ, ರೂಪ ನೋಡಿ ಎಲ್ಲರೂ ನನ್ನನ್ನು ಓಡಿಸುತ್ತಿದ್ದಾರೆ. ಹೋಗಲಿ ಮನೆ ಮೇಲೋ ಮರದ ಮೇಲೋ ಕುಳಿತು ಕಿರುಚುತ್ತಿದ್ದರೆ ಕೆಳಗಿಂದ ಕಲ್ಲುಗಳನ್ನು ನನ್ನ ಮೇಲೆ ಎಸೆದು ಥೂ ಛೀ ಅಂತ ಬೈದು ಓಡಿಸುತ್ತಿದ್ದಾರೆ. ನನಗೆ ನೆಮ್ಮದಿಯೇ ಇಲ್ಲ, ಈ ಜೀವನವೇ ಬೇಡ ಅನಿಸುತ್ತಿದೆ ಎಂದಿತು ಕಾಗೆ. ಆಗ ಆ ಸನ್ಯಾಸಿ, ಕಾಗೆ, ನೀನು ಕಪ್ಪಗಿರುವೆ ಎಂದು ಚಿಂತಿಸುತ್ತಿದ್ದೀಯ. ಸರಿ, ಕೊರಗಬೇಡ. ಇವತ್ತು ನಾನು ನಿನಗೆ ಹೊಸ ರೂಪ ಕೊಡುತ್ತೇನೆ. ಹೇಳು, ನೀನು ಯಾರಂತೆ ಬದಲಾಗಬೇಕು ಅಂದುಕೊಳ್ಳುತ್ತಿರುವೆ ಎಂದರು ಸನ್ಯಾಸಿ. ಅದಕ್ಕೆ ಆ ಕಾಗೆ, ಸ್ವಾಮಿ, ನಾನು ಹಂಸ ಪಕ್ಷಿಯಂತೆ ಬದಲಾಗಬೇಕು. ಯಾಕಂದ್ರೆ ಹಂಸ ನೋಡಲು ತುಂಬಾ ಸುಂದರವಾಗಿರುತ್ತೆ, ಎಲ್ಲರಿಗೂ ಇಷ್ಟವಾಗುತ್ತೆ. ಹಾಗಾಗಿ ನನ್ನನ್ನು ಈಗಲೇ ಹಂಸ ಪಕ್ಷಿಯಂತೆ ಬದಲಾಯಿಸಿ ಎಂದು ಕೇಳಿಕೊಂಡಿತು. ಸರಿ, ನಿನ್ನನ್ನು ಹಂಸ ಪಕ್ಷಿಯಂತೆ ಬದಲಾಯಿಸುತ್ತೇನೆ. ಆದರೆ ಒಂದು ಷರತ್ತು. ಒಂದು ಸಾರಿ ಹೋಗಿ ಹಂಸ ಪಕ್ಷಿಯನ್ನು ಭೇಟಿಯಾಗಿ ಅದರ ಕಷ್ಟ ಸುಖ ಏನೆಂದು ವಿಚಾರಿಸಿಕೊಂಡು ಬಾ. ಅದರ ನಂತರ ಮಾತನಾಡೋಣ ಎಂದರು ಸನ್ಯಾಸಿ. ಸರಿ ಎಂದು ಹೇಳಿ ಕಾಗೆ ಹಂಸ ಪಕ್ಷಿಯ ಹತ್ತಿರ ಹೋಗಿ, ಹೇ ಹಂಸ, ಎಂತಹ ಸೌಂದರ್ಯ ನಿನ್ನದು! ಈ ಲೋಕದಲ್ಲಿ ನಿನಗಿಂತಲೂ ಸುಂದರವಾದ ತೇಜಸ್ಸು ರೂಪ ಮತ್ತೊಂದಿಲ್ಲ. ನಿನ್ನ ರೂಪ, ಬಣ್ಣ, ಸೌಂದರ್ಯ ನೋಡೋಕೆ ಎಷ್ಟೋ ಜನ ಕಾಯ್ತಿರ್ತಾರೆ. ಕಷ್ಟ ಅನ್ನೋದೇ ಇಲ್ಲದಿರುವ ಜೀವಿ ನೀನೇ ಎಂದಿತು ಕಾಗೆ. ಅದಕ್ಕೆ ಹಂಸ, ಹೇ ಕಾಗೆ, ನೀನು ಹೇಳಿದ್ದೆಲ್ಲ ನಿಜ. ಆದರೆ ನೀನು ಕೇವಲ ಹೊರಗಿರುವ ಈ ಬಣ್ಣ ಹಾಗೂ ನನ್ನ ರೂಪ ಮಾತ್ರ ನೋಡಿದ್ದೀಯ. ಆದರೆ ಒಳಗೆ ನನ್ನ ಮನಸ್ಸಿನಲ್ಲಿರುವ ಭಯ ನೋಡಿಲ್ಲ. ನೋಡಿದ್ರೆ ಈ ರೀತಿ ಮಾತನಾಡುತ್ತಿರಲಿಲ್ಲ ಎಂದಿತು ಹಂಸ. ಅದಕ್ಕೆ ಕಾಗೆ, ಅದೇನದು ಹಂಸ, ಆ ರೀತಿ ಹೇಳುತ್ತಿರುವೆ? ನಿನ್ನ ಬಣ್ಣ ರೂಪ ಎಲ್ಲರೂ ಇಷ್ಟಪಡ್ತಾರೆ ತಾನೇ ಎಂದು ಕೇಳಿತು. ನಿಜಾನೇ, ನನ್ನ ಸೌಂದರ್ಯ ನೋಡಿ ಎಲ್ಲರೂ ನನ್ನ ಇಷ್ಟಪಡ್ತಾರೆ. ಆದರೆ ಅವರಲ್ಲಿ ಒಳ್ಳೆಯವರು ಯಾರು, ಬೇಟೆಗಾರರು ಯಾರೆಂದು ಗೊತ್ತಾಗುವುದಿಲ್ಲ. ನನ್ನ ಮುದ್ದಾಡುವವರಿಗಿಂತಲೂ ಬೇಟೆಯಾಡಿ ತಿನ್ನುವವರೇ ಜಾಸ್ತಿ. ಇದರಿಂದ ಕ್ಷಣ ಕ್ಷಣ ನಾನು ಹೆದರುತ್ತಲೇ ಇರುತ್ತೇನೆ ಎಂದಿತು ಹಂಸ. ಅಯ್ಯೋ ಹೌದಾ? ಹಾಗಾದರೆ ಈ ಲೋಕದಲ್ಲಿ ಕಷ್ಟವೇ ಇಲ್ಲದೆ ನೋಡಲು ಸುಂದರವಾಗಿ ಎಲ್ಲರಿಗೂ ಹಿಡಿಸುವಂತೆ ಬೇರೆ ಯಾವ ಪಕ್ಷಿ ಇದೆ ಹೇಳು ಎಂದು ಕೇಳಿತು ಕಾಗೆ. ಗಿಳಿ. ಗಿಳಿ ಮಾತ್ರನೇ ನೋಡೋಕೂ ಚಂದ, ಮಾತನಾಡೋಕೂ ಬರುತ್ತೆ, ಪ್ರೀತಿಯಿಂದ ಜನ ತಿನ್ನೋಕೂ ಅದಕ್ಕೆ ಹಣ್ಣುಗಳನ್ನ ಕೊಡ್ತಾರೆ ಎಂದಿತು ಹಂಸ. ನಿಜ ನಿಜ, ನೀನು ನನ್ನ ಜೊತೆ ಬಾ. ನಾವಿಬ್ಬರು ಸನ್ಯಾಸಿ ಹತ್ತಿರ ಹೋಗಿ ನಮ್ಮನ್ನು ಗಿಳಿಯಂತೆ ಬದಲಾಯಿಸು ಎಂದು ಕೇಳಿಕೊಳ್ಳೋಣ ಎಂದು ಹೇಳಿ ಕಾಗೆ ಹಂಸ ಪಕ್ಷಿಯನ್ನು ಕೂಡ ಅದರ ಜೊತೆ ಸನ್ಯಾಸಿ ಹತ್ತಿರ ಕರೆದೊಯ್ತು. ಅವೆರಡು ಸನ್ಯಾಸಿ ಹತ್ತಿರ ಹೋಗಿ, ಸ್ವಾಮಿ, ನಾನು ಹಂಸ ಪಕ್ಷಿಯಂತೆ ಬದಲಾಗಬೇಕೆಂದು ಕೇಳಿದೆ. ಆದರೆ ಈಗ ನನ್ನ ಮನಸ್ಸು ಬದಲಾಯಿಸಿಕೊಂಡಿದ್ದೇನೆ. ನಾನು ಹಂಸ ಪಕ್ಷಿ ಅಂತಾದರೆ ನಾನು ಕೂಡ ಬೇಟೆಗಾರರಿಗೆ ಭಯ ಪಡುತ್ತಾ ಬದುಕಬೇಕು. ಅಂತಹ ಬದುಕು ನನಗೇಕೆ? ನಾವಿಬ್ಬರು ಗಿಳಿಯಂತೆ ಬದಲಾಗಬೇಕು ಅಂದುಕೊಂಡಿದ್ದೇವೆ. ಹಾಗಾಗಿ ನಮ್ಮಿಬ್ಬರನ್ನು ಗಿಳಿಯಂತೆ ಬದಲಾಯಿಸಿ ಎಂದು ಕೇಳಿದವು ಕಾಗೆ ಹಾಗೂ ಹಂಸ. ಆಗ ಸನ್ಯಾಸಿ, ಸರಿ, ನೀನು ಮೊದಲು ಹಂಸ ಪಕ್ಷಿ ಎಂದೆ, ಈಗ ಗಿಳಿ ಅನ್ನುತ್ತಿರುವೆ. ನೀನು ಒಂದು ಕೆಲಸ ಮಾಡು, ನೀವಿಬ್ಬರು ಗಿಳಿ ಹತ್ತಿರ ಹೋಗಿ ಅದರ ಕಷ್ಟ ಸುಖ ಕೂಡ ತಿಳಿದುಕೊಂಡು ಬನ್ನಿ. ಆಗ ಮುಂದೇನು ಮಾಡೋಣವೆಂದು ಯೋಚಿಸೋಣ ಎಂದರು. ಸರಿ ಎಂದು ಹೇಳಿ ಹಂಸ ಹಾಗೂ ಕಾಗೆ ಗಿಳಿಗಾಗಿ ಕಾಡೆಲ್ಲ ಹುಡುಕಾಡಿದವು. ಎಲ್ಲೋ ಒಂದು ಮರದ ಮೇಲೆ ಒಂದೇ ಒಂದು ಗಿಳಿ ಕುಳಿತಿರುವುದು ಕಾಣಿಸಿತು. ಕಾಗೆ ಹಾಗೂ ಹಂಸ ಅದರ ಹತ್ತಿರ ಹೋಗಿ, ಹೇ ಗಿಳಿ, ಆಹಾ, ಎಂಥ ರೂಪ, ಎಂತಹ ಬಣ್ಣ, ಕೆಂಪಾದ ಬಾಯಿ, ನಿನ್ನ ರೂಪವೇ ಅದ್ಭುತ. ನಿನ್ನನ್ನು ಇಷ್ಟ ಪಡೆದಿರುವವರು ಈ ಲೋಕದಲ್ಲಿ ಯಾರೂ ಇಲ್ಲ. ನಾವೆಲ್ಲ ಊಟಕ್ಕಾಗಿ ಅಲೆಯಬೇಕು, ಆದರೆ ನಿನಗೆ ಜನ ತಾನಾಗಿ ಬಂದು ಆಹಾರ ಕೊಡ್ತಾರೆ ಅಂತ
ಕಾಗೆ ಹಾಗೂ ಹಂಸ ಗಿಳಿಯನ್ನು ಹೊಗಳಿದವು. ಅಯ್ಯೋ ದೇವರೇ, ನೀವು ಹೇಳಿದಂತೆ ನನ್ನನ್ನು ಎಲ್ಲರೂ ಇಷ್ಟಪಡ್ತಾರೆ, ಒಳ್ಳೆ ಆಹಾರ ಕೂಡ ಕೊಡ್ತಾರೆ. ಆದರೆ ನನಗೆ ನಿಮ್ಮಂತೆ ಸ್ವಾತಂತ್ರ್ಯ ಇಲ್ಲ. ನಾನು ಹೊರಗೆ ಬದುಕುವುದಕ್ಕಿಂತಲೂ ಹೆಚ್ಚಾಗಿ ಪಂಜರದಲ್ಲೇ ಬದುಕುತ್ತೇನೆ, ಅದರಲ್ಲೇ ಸಾಯುತ್ತೇನೆ ಕೂಡ. ಇನ್ನು ನನ್ನ ಬಣ್ಣ ಅಂತೀರಾ? ನಾನು ಇದೇ ಮರದ ಮೇಲೆ ಬೆಳಿಗ್ಗೆಯಿಂದ ಕುಳಿತಿದ್ದೇನೆ. ನೀವಿಬ್ಬರು ಇದೇ ದಾರಿಯಲ್ಲಿ 4-5 ಬಾರಿ ಹೋಗಿದ್ದೀರಿ. ಆದರೆ ನಾನು ಕೂಗುವವರೆಗೂ ನಾನಿಲ್ಲೇ ಇದ್ದೇನೆ ಎಂದು ನಿಮಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ನಾನು ಎಲೆ ಬಣ್ಣದಲ್ಲೇ ಇರೋದ್ರಿಂದ. ಒಳ್ಳೆ ಬಣ್ಣ ಇದ್ರೂ ಕೂಡ ನಾನು ಯಾರಿಗೂ ಕಾಣಿಸಲ್ಲ. ಒಳ್ಳೆ ರೂಪ ಇದ್ರೂ ಕೂಡ ನನಗೆ ಸ್ವಾತಂತ್ರ್ಯ ಇಲ್ಲ. ಛೀ, ನನ್ನದು ಒಂದು ಬದುಕ ಎಂದು ಕಣ್ಣೀರಿಟ್ಟಿತು ಗಿಳಿ. ಆಗ ಕಾಗೆ, ಅಯ್ಯೋ, ನಿನ್ನ ಕಷ್ಟ ಕೇಳಿದ್ರೆ ನನಗೂ ಕಣ್ಣೀರು ಬರ್ತಿದೆ. ಸರಿ ಬಿಡು, ಅಳಬೇಡ. ಹಾಗಾದ್ರೆ ನಮ್ಮ ಮೂವರಿಗಿಂತ ಸುಖವಾಗಿ ಸುಂದರವಾಗಿ ಯಾವ ಪಕ್ಷಿ ಇದೆ ಹೇಳು ಎಂದು ಕೇಳಿತು. ಅದಕ್ಕೆ ಗಿಳಿ, ಈ ಲೋಕದಲ್ಲಿ ಕೇವಲ ನವಿಲು ಮಾತ್ರವೇ ಎಂತಹ ಕಷ್ಟ ಇಲ್ಲದೆ ಬದುಕುತ್ತಿದೆ. ನೋಡೋಕು ಎಷ್ಟೋ ಸುಂದರವಾಗಿರುತ್ತೆ, ನಾಟ್ಯ ಬೇರೆ ಮಾಡುತ್ತೆ. ಅದರ ರೆಕ್ಕೆ ಬಿಚ್ಚಿ ಕುಣಿಯೋದು ನೋಡೋಕಂತೂ ಜನ ಗುಂಪು ಗುಂಪಾಗಿ ಬರ್ತಾರೆ ಎಂದಿತು ಗಿಳಿ. ಸರಿ ಬಾ, ನಾವೆಲ್ಲರೂ ನವಿಲಿನಂತೆ ಬದಲಾಗೋಣ ಎಂದು ಹೇಳಿ ಕಾಗೆ ಹಾಗೂ ಹಂಸ ಸನ್ಯಾಸಿಯ ಹತ್ತಿರ ಗಿಳಿಯನ್ನು ಕೂಡ ಕರೆದೋದವು. ಆ 3 ಪಕ್ಷಿಗಳು ಸನ್ಯಾಸಿ ಹತ್ತಿರ ಹೋಗಿ, ಸ್ವಾಮಿ, ನಾವು ಮೂವರು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಎಲ್ಲರೂ ನವಿಲಿನಂತೆ ಬದಲಾಗುತ್ತೇವೆ ಎಂದು ಹೇಳಿದವು. ಅದಕ್ಕೆ ಸನ್ಯಾಸಿ, ನೋಡಿ, ಕೇವಲ 1 ಬಾರಿ ಮಾತ್ರ ನಿಮ್ಮನ್ನು ಬೇರೆ ರೂಪಕ್ಕೆ ನಾನು ಬದಲಾಯಿಸಬಲ್ಲೆ. ಹಾಗಾಗಿ ನೀವು 1 ಬಾರಿ ನವಿಲಿನ ಹತ್ತಿರ ಕೂಡ ಹೋಗಿ ಅದರ ಕಷ್ಟ ಸುಖ ಕೂಡ ವಿಚಾರಿಸಿಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ ಎಂದು ಹೇಳಿ ಕಳಿಸಿದರು. ಸರಿ ಎಂದು ಆ 3 ಪಕ್ಷಿಗಳು ನವಿಲಿನ ಹತ್ತಿರ ಹೋಗಿ, ಅಯ್ಯೋ ಅಯ್ಯೋ ಅಯ್ಯೋ, ಎಂತಹ ರೂಪ, ಎಂತಹ ಕತ್ತು, ಎಂತಹ ರೆಕ್ಕೆ, ಎಂತಹ ನಾಟ್ಯ. ನೋಡೋಕೆ 2 ಕಣ್ಣುಗಳು ಸಾಕಾಗ್ತಿಲ್ಲ. ಹುಟ್ಟಿದ್ರೆ ನಿನ್ನ ತರ ಹುಟ್ಟಬೇಕು, ಬದುಕಿದ್ರೆ ನಿನ್ನ ತರ ಬದುಕಬೇಕು ಎಂದು 3 ಪಕ್ಷಿಗಳು ನವಿಲನ್ನು ಹೊಗಳಿ ಅಟ್ಟಕ್ಕೇರಿಸಿದವು. ಆಗ ನವಿಲು, ಅಯ್ಯೋ ಸಾಕು ನಿಲ್ಲಿಸ್ರಪ್ಪ, ನನ್ನ ಕಷ್ಟ ಏನಂತ ನನಗೆ ಮಾತ್ರ ಗೊತ್ತು. ನನ್ನ ಬೇಟೆಯಾಡೋಕೆ ಬೇಟೆಗಾರರು ಕಾಯ್ತಾ ಇರ್ತಾರೆ. ನನ್ನ ಮಾಂಸ ತಿನ್ನೋಕೆ ಎಷ್ಟೋ ಜನ ಕಾಯ್ತಿರ್ತಾರೆ. ನನ್ನ ಈ ರೆಕ್ಕೆಗಳನ್ನು ಕಿತ್ತು ಅದರಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರಿಸ್ಕೋತಾರೆ. ನನ್ನ ಸ್ವರ ಯಾರಿಗೂ ಹಿಡಿಸಲ್ಲ. ಮನುಷ್ಯರು ಮಾತ್ರವಲ್ಲದೆ ನನ್ನನ್ನ ನಾಯಿಗಳು, ಹುಲಿಗಳು, ಕಾಡು ಬೆಕ್ಕುಗಳು, ನರಿಗಳು ಕೂಡ ಬೇಟೆಯಾಡಿ ತಿಂತಾವೆ. ನಾನು ದಿನೇ ದಿನೇ ಸಾಯ್ತಾ ಬದುಕುತ್ತಿದ್ದೀನಿ ಅಂದಿತು ನವಿಲು. ಆಗ ಕಾಗೆ, ಅಯ್ಯೋ ಸರಿ ಬಿಡು, ಎಲ್ರಿಗೂ ಒಂದಲ್ಲ ಒಂದು ರೀತಿ ಕಷ್ಟ ಇದೆ. ನೀನೇ ಹೇಳು, ನಮ್ಮೆಲ್ಲರಿಗಿಂತ ಈ ಲೋಕದಲ್ಲಿ ಸುಖವಾಗಿ ಬದುಕುತ್ತಾ ಇರುವಂತ ಪಕ್ಷಿ ಯಾರು ಎಂದು ಕೇಳಿತು. ಆಗ ನವಿಲು, ನಿಜ ಹೇಳಬೇಕಂದ್ರೆ ನಮ್ಮೆಲ್ಲರಿಗಿಂತ ನೀನೇ ಸುಖವಾಗಿ ಬದುಕ್ತಾ ಇರೋನು ಅಂದಿತು ನವಿಲು. ಅಯ್ಯೋ ನಾನಾ, ಬುದ್ಧಿ ಇದ್ದೆ ಮಾತನಾಡ್ತಾ ಇದೀಯ. ಈ ದರಿದ್ರ ಬಣ್ಣ ರೂಪ ಇಟ್ಕೊಂಡು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ನನಗೆ ಮಾತ್ರನೇ ಗೊತ್ತು ಅಂತ ಕೋಪವಾಗಿ ಹೇಳಿತು ಕಾಗೆ. ಅದಕ್ಕೆ ನವಿಲು, ನೀನು ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಾನು ಹೇಳಿದ್ದೆ ನಿಜ. ನಿನಗೆ ನಮ್ಮಂತೆ ಎಂಥ ಕಷ್ಟ ಕೂಡ ಇಲ್ಲ. ನಿನ್ನನ್ನು ಯಾರೂ ಕೂಡ ಗಿಳಿಯಂತೆ ಪಂಜರದೊಳಗೆ ಬಂಧಿಸುವುದಿಲ್ಲ. ನಿನಗಾಗಿ ಯಾರೂ ಹುಡುಕಾಡುವುದಿಲ್ಲ. ಯಾವ ಬೇಟೆಗಾರನು ನಿನ್ನನ್ನು ಬೇಟೆಯಾಡುವುದಿಲ್ಲ. ನನ್ನಂತೆ ನಿನ್ನ ರೆಕ್ಕೆಗಳನ್ನು ಕದಿಯೋಕು ಯಾರೂ ಬರಲ್ಲ. ನಿನ್ನನ್ನು ಯಾರೂ ಕೊಲ್ಲುವುದಿಲ್ಲ. ಯಾವ ಪಕ್ಷಿ ಕೂಡ ನಿನ್ನೊಂದಿಗೆ ಗಲಾಟೆ ಮಾಡುವುದಿಲ್ಲ. ನಿಮ್ಮಲ್ಲಿ ಯಾರಿಗಾದರೂ ಊಟ ಸಿಕ್ಕರೆ ಎಲ್ಲರೂ ಹಂಚಿಕೊಂಡು ತಿನ್ನುತ್ತೀರಿ. ಇಂಥ ಆಹಾರ ಇಲ್ಲ ಅನ್ನದೆ ಸಸ್ಯಾಹಾರ, ಮಾಂಸಾಹಾರ ಎರಡನ್ನೂ ಕೂಡ ತಿನ್ನುತ್ತೀಯ. ಇನ್ನು ಪಿತೃಪಕ್ಷ, ಪಿಂಡದಾನ ಅಂತ ಪ್ರತಿದಿನ ಯಾರೋ ಒಬ್ಬರ ಮನೆಯಲ್ಲಿ ಊಟ ಸಿಗುತ್ತೆ. ಇನ್ನು ಕಸದ ಬುಟ್ಟೀಲಿ, ಹಾದಿ ಬೀದಿಲಿ, ಮದುವೆ ಮನೆಗಳಲ್ಲಿ ಚೆಲ್ಲಾಡಿರುವಂತ ಊಟ ಕೂಡ ನೀನು ಧೈರ್ಯವಾಗಿ ತಿನ್ನಬಹುದು. ಆದ್ರೆ ನಾವೇನಾದ್ರೂ ಆ ರೀತಿ ಬೀದಿಲಿ ಕಾಣಿಸ್ಕೊಂಡ್ರೆ ನಮ್ಮ ಹಿಂದೆ ಇಡೀ ಊರೇ ಬರುತ್ತೆ, ನಮ್ಮನ್ನು ಬೇಟೆಯಾಡಿ ತಿನ್ನೋಕೆ ಅಥವಾ ಬಂಧಿಸೋಕೆ. ಇಷ್ಟೆಲ್ಲ ಅನುಕೂಲ ಇಟ್ಕೊಂಡು ನಿನಗೇನು ರೋಗ, ಸಂತೋಷವಾಗಿ ಬದುಕೋಕೆ ಎಂದು ಕೇಳಿತು ನವಿಲು. ಆಗ ಕಾಗೆಗೆ ಅದರ ತಪ್ಪೇನೆಂದು ಅರ್ಥವಾಯಿತು. ಅಲ್ಲಿಂದ ಸನ್ಯಾಸಿ ಹತ್ರ ಹೋಗಿ ನಡೆದದ್ದೆಲ್ಲ ಹೇಳಿ, ಸ್ವಾಮಿ,
ಅವರೆಲ್ಲರ ಜೊತೆ ಹೋಲಿಸಿಕೊಂಡ್ರೆ ನನ್ನ ಬದುಕೆ ಎಷ್ಟೋ ಚೆನ್ನಾಗಿದೆ. ಅವರಿಗೆ ರೂಪ ಇದ್ರೂ ಅದೃಷ್ಟ ಇಲ್ಲ. ಇನ್ನು ಯಾವಾಗಲೂ ಕೂಡ ನಾನು ಇತರರೊಂದಿಗೆ ನನ್ನನ್ನು ಹೋಲಿಸಿಕೊಳ್ಳುವುದಿಲ್ಲ. ನಾನು ನನ್ನಂತೇನೆ ಬದುಕುತ್ತೀನಿ. ನೀವು ಬೇರೆಯವರ ಕಷ್ಟ ತಿಳಿದುಕೋ ಅಂತ ಹೇಳಿ ನನ್ನನ್ನು ಕಳಿಸಿ ಒಳ್ಳೆ ಕೆಲಸ ಮಾಡಿದ್ದೀರಿ. ನನಗೆ ನನ್ನ ಬೆಲೆ ಏನೆಂದು ಅರ್ಥವಾಯಿತು. ತುಂಬಾ ಧನ್ಯವಾದ ಸ್ವಾಮಿ ಎಂದು ಹೇಳಿ ಕಾಗೆ ಅಲ್ಲಿಂದ ಹೊರಟು ಹೋಯಿತು. ಅದಕ್ಕೆ ಸ್ನೇಹಿತರೆ ಹೇಳೋದು, ನಾವು ಬೇರೆಯವರ ಜೊತೆ ಯಾವಾಗಲೂ ಕೂಡ ನಮ್ಮನ್ನ ಹೋಲಿಸ್ಕೋಬಾರ್ದು. ಬೇರೆಯವರು ನಮಗೆ ಸುಖವಾಗಿ ಕಾಣಿಸಿದ್ರೂ ಕೂಡ ಅವರಿಗೂ ನಮ್ಮಂತೆ ಎಷ್ಟೋ ಕಷ್ಟ ನೋವು ಇರುತ್ತೆ ಎಂಬುದು ತಿಳಿದುಕೊಳ್ಳಿ. ಯಾಕಂದ್ರೆ ಕಷ್ಟ ಇಲ್ಲದಿರುವ ಜೀವಿ, ಚಿಂತೆ ಇಲ್ಲದಿರುವ ಬದುಕು ಯಾರಿಗೂ ಇಲ್ಲ. ಎಷ್ಟೇ ಶ್ರೀಮಂತನಾದರೂ ಕೂಡ ಯಾವುದೋ ಒಂದು ಕಾರಣದಿಂದ ದುಃಖಿಸುತ್ತಲೇ ಇರ್ತಾನೆ. ಇರೋದ್ರಲ್ಲಿ ಸುಖವಾಗಿ ಬದುಕೋದು ಕಲಿತುಕೊಳ್ಳಬೇಕು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.